ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚೆನ್ನ. ಈ ಒಂದು ವಿಡಿಯೋದಲ್ಲಿ ಡಾಕ್ಟರ್ ರಾಜೇಂದ್ರ ಪ್ರಸಾದರ ಸಂಕ್ಷಿಪ್ತ ಜೀವನ ಚರಿತ್ರೆ ತಿಳಿತಾ ಇದ್ದೀವಿ. ಇದು ಕಡಿಮೆ ಸಮಯದೊಳಗೆ ಹೆಚ್ಚಿನ ವಿಷಯ ತಿಳ್ಕೊಳ್ಳಿಕ್ಕೆ ಅತ್ಯಂತ ಉಪಯುಕ್ತವಾಗಿರುತ್ತೆ. ನಿಮ್ಮ ಭಾಷಣ ಮತ್ತು ಪ್ರಬಂಧದಲ್ಲಿ ಅತ್ಯಂತ ಉಪಯುಕ್ತವಾದ ಪಾಯಿಂಟ್ಗಳು ನೀವು ಇಲ್ಲಿ ಸಿಗುತ್ತೆ ಅಂತ ಹೇಳ್ತಾ, ಹಾಗಾದರೆ ಈ ಒಂದು ವಿಡಿಯೋ ಪೂರ್ಣ ನೋಡಿ, ಆಗ ನಿಮಗೆ ಅರ್ಥ ಆಗಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಇಲ್ಲಿ ಒಂದೊಂದಾಗಿ ಹೇಳ್ತಾ ಹೋಗ್ತೇನೆ ನೋಡಿ. ಅವರೊಂದು ಜನ ನೋಡಿ 3 ಡಿಸೆಂಬರ್ 1884ರಲ್ಲಿ ಇವರ ಜನನ ಆಯಿತು. ಇವರ ಜನ್ಮಸ್ಥಳ ಯಾವುದು ಅಂದ್ರಿಗಿನ ಬಿಹಾರ ರಾಜ್ಯದ ಜಿರಾಡೆ. ಇದು ಸಿವಾನ್ ಜಿಲ್ಲೆಯಲ್ಲಿ ಇರತಕ್ಕಂಥ ಬಿಹಾರ ರಾಜ್ಯದ ಜಿರಾಡೆ ಎಂಬ ಸ್ಥಳದಲ್ಲಿ ಆಯಿತು. ಸಿವಾನ್ ಜಿಲ್ಲೆಯಲ್ಲಿ ಇರತಕ್ಕಂಥದ್ದು. ಓಕೆ. ತಂದೆ ಶ್ರೀ ಮಹದೇವ ಸಹಾಯ್, ಶ್ರೀವಾತ್ಸವ ಅಂತಲೂ ಹೇಳ್ತಾರೆ, ಅಥವಾ ಶ್ರೀ ಮಹದೇವ ಸಹಾಯ್ ಅಂತಲೂ ಹೇಳ್ಬೋದು. ಇವರು ಒಬ್ಬ ಸಂಸ್ಕೃತ ಮತ್ತು ಪರ್ಷಿಯನ್ ಭಾಷಾ ಪಂಡಿತರಾಗಿದ್ದರು. ಓಕೆ. ಇವರ ತಾಯಿ ಶ್ರೀಮತಿ ಕಮಲೇಶ್ವರಿ ದೇವಿ ಇವರು ಧಾರ್ಮಿಕ ಮಹಿಳೆಯಾಗಿದ್ದು ತಮ್ಮ ಮಗನಿಗೆ ರಾಮಾಯಣ ಮತ್ತು ಮಹಾಭಾರತ ಕಥೆಗಳನ್ನು ಚಿಕ್ಕವರಿದ್ದಾಗ ಹೇಳ್ತಾ ಇದ್ರಂತೆ. ಓಕೆನಾ. ಇವರು ಅತ್ಯಂತ ಕಿರಿಯ ಮಗ ಇವರಾಗಿದ್ದರು. ಓಕೆ. ಪೂರ್ಣ ಹೆಸರು ಏನಂದ್ರೆ ನೋಡಿದಾಗ ಪೂರ್ಣ ಹೆಸರು ಬಾಬು ರಾಜೇಂದ್ರ ಪ್ರಸಾದ್ ಅಂತಕ್ಕಂಥದ್ದು. ಇವರ ಪೂರ್ಣ ಹೆಸರು ಬಾಬು ರಾಜೇಂದ್ರ ಪ್ರಸಾದ್ ಅಂತಕ್ಕಂಥದ್ದು. ಇತರ ಹೆಸರು ಜನಪ್ರಿಯವಾಗಿ ಏನಾಗಿತ್ತಂದರೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅಂತೇಳಿ ಎಲ್ಲರೂ ಕರೀತಾ ಇದ್ದರು. ಓಕೆನಾ. ಓಕೆ, ರೈಟ್. ಆ ನಂತರ ಇವರ ಒಂದು ಪತ್ನಿ ಹೆಸರು ಏನು ನೋಡಿದರೆ ರಾಜವಂಶಿ ದೇವಿ. ಇವರು 1896ರಲ್ಲಿ ವಿವಾಹ ಆಗ್ತಾರೆ. ತಮ್ಮ 12ನೇ ವಯಸ್ಸಿನೊಳಗೆ ವಿವಾಹ ಆಗ್ತದೆ ರಾಜವಂಶಿ ದೇವಿಯವರೊಂದಿಗೆ. 1896ರಲ್ಲಿ ವಿವಾಹ ಆಗ್ತದೆ, 12ನೇ ವಯಸ್ಸಿನಲ್ಲಿ ಅಂತಕ್ಕಂಥದ್ದು, ತಮ್ಮ 12ನೇ ವಯಸ್ಸಿನಲ್ಲಿ. ಸರಿ. ಹಾಗಾದರೆ ಇವರ ಮಕ್ಕಳು ಯಾರು ಅಂದ್ರೆ, ನನ್ನ ಮಕ್ಕಳು ನೋಡಿದ್ರೆ ಒಬ್ಬ ಮಗ ಇದ್ದಾನೆ. ಅವ್ರ ಹೆಸರೇನಂದ್ರಿಗಿನ ಮೃತ್ಯುಂಜಯ ಪ್ರಸಾದ್ ಅಂತಕ್ಕಂಥದ್ದು ಇವರ ಮಗನ ಹೆಸರು ಇದಾಗಿದೆ. ಓಕೆನಾ. ಇವರೊಂದು ಶಿಕ್ಷಣದ ಬಗ್ಗೆ ನೋಡಿದರೆ ಇವರೊಂದು ಆರಂಭಿಕ ಶಿಕ್ಷಣ ನೋಡಿದರೆ ಇವರು 5ನೇ ವಯಸ್ಸಿನಲ್ಲಿ ಪರ್ಷಿಯನ್ ಹಿಂದಿ ಮತ್ತು ಅಂಕಗಣಿತದಲ್ಲಿ ಮೌಲ್ವಿಯೊಂದಿಗೆ, ಅಂದ್ರಿಗಿನ ಇಲ್ಲಿ ಈ ಮೌಲ್ವಿ ಅಂತಂದ್ರಿಗಿನ ಪಂಡಿತ, ಅಂದರೆ ಇಲ್ಲಿ ಮುಸ್ಲಿಮಾನ್ ಪಂಡಿತನಿಗೆ ನಾವು ಮೌಲ್ವಿ ಅಂತ ಕರಿತೀವಿ. ಓಕೆನಾ. ಪಂಡಿತನಿಂದ ಅಂಕಗಣಿತ, ಪರ್ಷಿಯನ್, ಹಿಂದಿ ಭಾಷೆಯನ್ನು ಇವರು ಕಲಿತರು. ಮೌಲ್ವಿ ಬಳಿ ಕಲಿತರು. ಪರ್ಷಿಯನ್, ಹಿಂದಿ, ಅಂಕಗಣಿತವನ್ನು ಕಲಿತರಂತೆ. ಅದ ನಂತರ ಪ್ರಾಥಮಿಕ ಶಿಕ್ಷಣ ಎಲ್ಲಿ ಪಡೆದರು ಅಂದ್ರಿಗಿನ ಚಾಪ್ರಾದಲ್ಲಿ ಪ್ರಾಥಮಿಕ ಶಿಕ್ಷಣ ಪಡೆದರು. ಚಾಪ್ರಾದಲ್ಲಿ ಪ್ರಾಥಮಿಕ ಶಾಲೆಯಲ್ಲಿ ಇವರೊಂದು ಪ್ರಾಥಮಿಕ ಶಿಕ್ಷಣ ಮುಗಿಯಿತು. ಆ ನಂತರ ಉನ್ನತ ಶಿಕ್ಷಣ ನೋಡಿದರೆ ಕೋಲ್ಕತ್ತಾ ವಿಶ್ವವಿದ್ಯಾಲಯದಿಂದ BA, MA ಮತ್ತು ಕಾನೂನು ಪದವಿಯನ್ನು ಇಲ್ಲಿ ಪಡಿತಾರೆ. ಓಕೆನಾ. BA, MA ಮತ್ತು ಕಾನೂನು ಪದವಿಯನ್ನು ಪಡಿತಾರೆ ಇಲ್ಲಿ. ಓಕೆ, ರೈಟ್. ಕಾನೂನು ಪದವಿಯಲ್ಲಿ ಪ್ರಥಮ ಸ್ಥಾನ ಬಂದು ಗೋಲ್ಡ್ ಮೆಡಲ್ ಪಡಿತಾರಂತೆ. ಓಕೆ. ಪ್ರಭಾವಿತರು ಇವ್ರ ಮೇಲೆ ಯಾರ್ಯಾರು ಪ್ರಭಾವಿತರಾದರು ಅಂದ್ರಿಗಿನ ಸುರೇಂದ್ರ ಬೆನರ್ಜಿ ಅಂತಕ್ಕಂಥವ್ರು ಪ್ರಭಾವಿತರಾದರು, ಉತ್ತಮ ಭಾಷಣಕಾರರು. ಅದೇ ರೀತಿ ಗಾಂಧೀಜಿಯವರು ಕೂಡ ಇವ್ರ ಮೇಲೆ ಪ್ರಭಾವ ಬೀರಿದರು. ವೃತ್ತಿಯಲ್ಲಿ ಇವರು ಶಿಕ್ಷಕರಾಗಿ ರಾಜಕಾರಣಿಯಾಗಿ ವಕೀಲರಾಗಿ ಸ್ವಾತಂತ್ರ್ಯ ಹೋರಾಟಗಾರರಾಗಿ ಪತ್ರಕರ್ತರಾಗಿ ವೃತ್ತಿ ಜೀವನ ಮಾಡಿದರು. ಶಿಕ್ಷಕರಾಗಿ, ರಾಜಕಾರಣಿಯಾಗಿ, ವಕೀಲರಾಗಿ, ಸ್ವಾತಂತ್ರ್ಯ ಹೋರಾಟಗಾರರಾಗಿ, ಪತ್ರಕರ್ತರಾಗಿ ಸೇವೆ ಸಲ್ಲಿಸಿದರೆ ವೃತ್ತಿ ಜೀವನ ಈ ರೀತಿಯಾಗಿತ್ತು. ಇವರೊಂದು ಸಂಘಟನೆ ಕಟ್ತಾರೆ, ಸ್ಥಾಪನೆ ಮಾಡ್ತಾರೆ. 1906ರಲ್ಲಿ ಬಿಹಾರಿ ವಿದ್ಯಾರ್ಥಿಗಳ ಸಮಾವೇಶ ಅಂತಕ್ಕಂಥದ್ದನ್ನು ಇಲ್ಲಿ ಇವರೇನು ಸಂಘಟನೆ ಕಟ್ತಾರೆ. ಬಿಹಾರಿ ವಿದ್ಯಾರ್ಥಿಗಳ ಸಮಾವೇಶ ಅಂತಕ್ಕಂಥದ್ದನ್ನು ಇವರು ಕಾಂಗ್ರೆಸ್ಸನ್ನು ಸೇರ್ಪಡೆ ಹೊಂದ್ತಾರೆ. 1911ರಲ್ಲಿ ಕೋಲ್ಕತ್ತಾ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದಲ್ಲಿ ಇವರು 1911ರಲ್ಲಿ ಕಾಂಗ್ರೆಸ್ ಸೇರ್ಪಡೆ ಆಗ್ತಾರೆ. ಕಾಂಗ್ರೆಸ್ ಅಧ್ಯಕ್ಷರಾಗ್ತಾರೆ. ಅಧ್ಯಕ್ಷ ಸ್ಥಾನ ಯಾವಾಗ ಆಗ್ತಾರೆ? 1934ರಲ್ಲಿ ಇವರು ಅಧ್ಯಕ್ಷ ಸ್ಥಾನ ವಹಿಸ್ತಾರೆ. ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸ್ತಾರೆ. ಅವಾಗ ಯಾವಾಗ ಅಂದರೆ 1950 ಜನವರಿ 26ರಂದು ಇವರು ರಾಷ್ಟ್ರಪತಿಯಾಗಿ ನಮ್ಮ ಭಾರತ ದೇಶದ ಸ್ವತಂತ್ರ ಬಂದ ನಂತರ ರಾಷ್ಟ್ರಪತಿಯಾಗಿ ಸೇವೆ ಸಲ್ಲಿಸ್ತಾರೆ. ಎಷ್ಟು ವರ್ಷಗಳ ಕಾಲ ಸೇವೆ ಸಲ್ಲಿಸ್ತಾರೆ ಅಂದರೆ 1950ರಿಂದ 1962ರವರೆಗೆ ಸತತ 12 ವರ್ಷಗಳ ಕಾಲ 2 ಅವಧಿಗೆ ಇವರು ರಾಷ್ಟ್ರಪತಿಯಾಗಿ ಕೆಲಸ ನಿರ್ವಹಿಸ್ತಾರೆ. ಅನಂತರ ನಿವೃತ್ತಿ ಹೊಂದ್ತಾರೆ 14 ಮೇ 1962ರಲ್ಲಿ. ಓಕೆನಾ. ಪಕ್ಷ ಯಾವೊಂದು ಪಕ್ಷದಿಂದ ಇವರು ಆಯ್ಕೆಗೊಂಡಿದ್ರು ಅಂತಂದ್ರೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಆಗಿತ್ತು. ಇವರೊಂದು ಪಕ್ಷ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಂತಕ್ಕಂಥದ್ದು ಆಗಿತ್ತು.
ಓಕೆ ರೈಟ್. ಆನಂತರ ಪ್ರಶಸ್ತಿ ಮತ್ತು ಗೌರವಗಳು ಏನೆಲ್ಲ ಸಂದಿವೆ ಅಂತ ನೋಡಿದರೆ 1962ರಲ್ಲಿ ಭಾರತ ರತ್ನ ನೀಡಲಾಯಿತು. ಭಾರತ ರತ್ನ ನೀಡಲಾಯಿತು. ಓಕೆನಾ, ಭಾರತ ರತ್ನ ನೀಡಲಾಯಿತಂತೆ 1962ರಲ್ಲಿ. ಅದಾದ ನಂತರ ಅಲಹಾಬಾದ್ ಮತ್ತು ದಿಲ್ಲಿ ವಿಶ್ವವಿದ್ಯಾಲಯಗಳು ಗೌರವ ಡಾಕ್ಟರೇಟ್ ನೀಡಿ ಗೌರವಿಸಿವೆ. ಅಲಹಾಬಾದ್ ಮತ್ತು ದಿಲ್ಲಿ ವಿಶ್ವವಿದ್ಯಾಲಯಗಳು ಗೌರವ ಡಾಕ್ಟರೇಟ್ ನೀಡಿ ಗೌರವಿಸಿವೆ ಅಂತಕ್ಕಂಥದ್ದು. ಓಕೆನಾ, ವಿಶ್ವವಿದ್ಯಾಲಯಗಳು ಗೌರವ ಡಾಕ್ಟರೇಟ್ ನೀಡಿ ಗೌರವಿಸಿವೆ. ಅದಾದ ನಂತರ ನೀಡಿ ಗೌರವಿಸಿವೆ. ಓಕೆ ರೈಟ್. ಇವರು ನಿಧನ 28 ಫೆಬ್ರವರಿ 1963ರಲ್ಲಿ ನಿಧನ ಹೊಂದ್ತಾರೆ. ಓಕೆ, ನಿಧನ ಸ್ಥಳ ನೋಡಿದ್ರೆ ಬಿಹಾರದ ಪಾಟ್ನಾದಲ್ಲಿ ಇವರು ನಿಧನ ಹೊಂದ್ತಾರೆ. ಓಕೆ, ನಿಧನಗೊಂಡಾಗ ಇವರು ವಯಸ್ಸೆಷ್ಟಿತ್ತು ಅಂತ ನೋಡಿದ್ರೆ 78 ವರ್ಷ ವಯಸ್ಸಿತ್ತು. ಓಕೆನಾ, ರೈಟ್. ಇವರು ಅನೇಕ ಗ್ರಂಥಗಳು 8 ಗ್ರಂಥಗಳನ್ನ ಬರೆದಿದ್ದಾರೆ. ಅದರಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ನಾನು ಇಲ್ಲಿ ಬರೆದಿದ್ದೇನೆ. ಓಕೆ, ಚಂಪಾರಣ್ಯಲ್ಲಿ ಸತ್ಯಾಗ್ರಹ 8 ಗ್ರಂಥಗಳು ಬೇಕಂದರೆ ಕಾನ್ಸ್ಟಲ್ಲಿ ನೀಡುತ್ತೇನೆ. ಓಕೆನಾ, ಅಲ್ಲಿ ನೀವು 8 ಗ್ರಂಥಗಳು ನೀವು ನೋಡ್ಬೋದು. ಚಂಪಾರಣ್ಯಲ್ಲಿ ಸತ್ಯಾಗ್ರಹ, ಭಾರತ ವಿಭಾಗ 1946ರಲ್ಲಿ ಭಾರತ ವಿಭಾಗ ಅಂತಕ್ಕಂಥ ಗ್ರಂಥ. ಮಹಾತ್ಮ ಗಾಂಧಿ ಮತ್ತು ಬಿಹಾರ ಅಂತಕ್ಕಂಥದ್ದು ಮಹಾತ್ಮ ಗಾಂಧಿ ಮತ್ತು ಬಿಹಾರ ಅಂತಕ್ಕಂಥ ಗ್ರಂಥ. ಅದಾದ ನಂತರ ಬಾಪು ಕೆ ಕಾಟ್ಮನ್ ಮೇ ಅಂತಕ್ಕಂಥದ್ದು. ಇವರು ಇಂಗ್ಲೀಷ್ ಮತ್ತು ಹಿಂದಿ ಗ್ರಂಥಗಳನ್ನ ಬರೆದಿದ್ದಾರೆ. ಓಕೆನಾ, ಬಾಪು ಕೆ ಕಾಟ್ಮಂಡ್ ಮೇ ಅಂತಕ್ಕಂಥದ್ದು. ಆನಂತರ ಭಾರತೀಯ ಶಿಕ್ಷಾ ಅಂತಕ್ಕಂಥದ್ದು, ಭಾರತೀಯ ಶಿಕ್ಷಾ ಅಂತಕ್ಕಂಥದ್ದು. ಆನಂತರ 1960ರಲ್ಲಿ ಸ್ವಾತಂತ್ರ್ಯ ಬಂದಾಗಿನಿಂದ ಅಂತಕ್ಕಂಥ ಗ್ರಂಥ ಬರೀತಾರೆ. ಸ್ವಾತಂತ್ರ್ಯ ಬಂದಾಗಿನಿಂದ ಅಂತಕ್ಕಂಥ ಒಂದು ಗ್ರಂಥಗಳನ್ನ ಬರೀತಾರೆ. ಓಕೆ, ಆನಂತರ ಅನೇಕ ಚಳುವಳಿಯಲ್ಲಿ ಭಾಗಿಯಾದರು. ಯಾವೆಲ್ಲ ಚಳುವಳಿಯಲ್ಲಿ ಭಾಗಿಯಾಗಿದ್ದರು ಅಂತ ಕೆಲವೊಂದು ಮುಖ್ಯ ಚಳುವಳಿ ನೋಡಿದರೆ ಇಲ್ಲಿ ಚಂಪಾರಣ್ ಚಳುವಳಿಯಲ್ಲಿ ಭಾಗಿಯಾಗಿದ್ದರು. ಅಸಹಕಾರ ಚಳುವಳಿಯಲ್ಲಿ ಭಾಗಿಯಾಗಿದ್ದರು. ಆನಂತರ ಉಪ್ಪಿನ ಸತ್ಯಾಗ್ರಹ. ಅದಾನಂತರ ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ಭಾಗಿಯಾಗಿದ್ದರು. ಈ ಒಂದು ಚಳುವಳಿ ಭಾಗಿಯಾದಾಗ ಅನೇಕ ವರ್ಷಗಳ ಕಾಲ ಜೈಲಿಗೂ ಸೆರೆಮನೆಗೆ ಸೇರಲಾಗ್ತದೆ. ಇವ್ರನ್ನ ಬ್ರಿಟಿಷರು ಸೆರೆಮನೆಗೆ ಹಾಕ್ತಾರೆ. ಓಕೆನಾ, ಇವರೊಂದು ಸಮಾಧಿ ಎಲ್ಲಿದೆ ಅಂತ ನೋಡಿದ್ರೆ ಬಿಹಾರ ರಾಜ್ಯದ ಪಾಟ್ನಾದ ಮಹಾಪ್ರಯಾನ್ ಘಾಟ್ನಲ್ಲಿ ಇವರೊಂದು ಸಮಾಧಿಯನ್ನು ನೋಡ್ಬೋದು. ರೈಟ್. ಹಾಗಾದರೆ ಈ ಒಂದು ವಿಷಯಗಳಂತಕ್ಕಂಥ ಇಷ್ಟವಾದರೆ ಲೈಕ್ ಮಾಡಿ. ನಿಮಗೆ ಇನ್ನೂ ಹೆಚ್ಚಿನ ಒಂದು ಮಾಹಿತಿ ಗೊತ್ತಾ? ಹಾಗಾದರೆ ಕಾಮೆಂಟ್ ಮಾಡಿ. ನಾನು ಓದಿ ತಿಳ್ಕೊಳ್ತೀನಿ, ನೀವು ಓದಿ ತಿಳ್ಕೊಳ್ತಾರೆ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಡಿಯೋದಿಂದ ಭೇಟಿ ಆಗ್ತೇನೆ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.